ನಮಸ್ತೆ. 17-4-2024 ಬುಧವಾರ ದಿನ ಶುಕ್ಲ ಪಕ್ಷ. ನವಮಿ ಇದೆ, ವಿಶೇಷವಾಗಿ ರಾಮನವಮಿ. ಮರದಲ್ಲಿರುವ ಮಂದಿಯು ಕೋತಿಯು ಮರ 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 ಅಂತಂದು ಶ್ರೀರಾಮಚಂದ್ರ ಮೂರ್ತಿಯ ಅನುಗ್ರಹವನ್ನು ಪಡೆದಿರುವ ದಿನವಿದು. ಹಾಗಾಗಿ ಯಾವ ರೂಪದಲ್ಲಾದರೂ ಶ್ರೀರಾಮಚಂದ್ರ ಮೂರ್ತಿಯ ಹೆಸರನ್ನು ಉಚ್ಚಾಟನೆ ಮಾಡಬಹುದು, ಸ್ವಾಮಿಯ ಅನುಗ್ರಹವನ್ನು ಪಡೆಯಬಹುದು. ಎಲ್ಲ ಚಾನೆಲಲ್ಲೂ ರಾಮನವಮಿ ಬಗ್ಗೆ ಬಂದಿದೆ. ಹಾಗಾಗಿ ಹೆಚ್ಚಾಗಿ ನಾವು ಅದರ ಬಗ್ಗೆ ಹೇಳುವಂತಿಲ್ಲ. ಆದರೂ ತಿಥಿಗಳು ಅಂತಂತೀವಿ, 15 ತಿಥಿಗಳು. ಆ 15ರಲ್ಲಿ ಅಷ್ಟಮಿ ಮತ್ತು ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳನ್ನ ಮಾಡ್ತಾ ಇಲ್ಲ ನಮ್ಮಲ್ಲಿ. ಆದ್ದರಿಂದಾಗಿ ಆ ತಿಥಿಗಳ ದೇವತೆಗಳು ಶ್ರೀಹರಿಯ ಹತ್ರ ಮೊರೆ ಕೇಳಿತ್ತು. ನಮ್ಮ ಈ ತಿಥಿಗಳಲ್ಲಿ ಜನರು ಯಾವ ವಿಶೇಷವನ್ನು ಕೊಂಡಾಡುತ್ತಿಲ್ಲ, ನೋವಾಗುತ್ತದೆ ಅಂತಂದಾಗ ಶ್ರೀಹರಿ ಹೇಳಿದನು, ಯೋಚನೆ ಮಾಡಬೇಡ. ಅಷ್ಟಮಿ ಅನ್ನುವ ತಿಥಿಯಲ್ಲಿ ಮತ್ತು ನವಮಿ ಅನ್ನುವ ತಿಥಿಯಲ್ಲಿ ಅವತಾರ ಮಾಡಿ ಉದ್ಧಾರ ಮಾಡುತ್ತೀನಿ ಅಂತ. ಹಂಗಾಗಿ ಕೃಷ್ಣಾಷ್ಟಮಿ ಬಂದಿತ್ತು, ಅಷ್ಟಮಿಯಲ್ಲಿ ಕೃಷ್ಣಾವತಾರ. ರಾಮನವಮಿ ಅಂತ ನವಮಿಯಲ್ಲಿ ರಾಮ ಅವತಾರ ಮಾಡಿದರು. ಹಂಗಾಗಿ ಕೆಲವು ಕಥೆಗಳೆಲ್ಲ ಇದೆ. ಆ ದೇವತೆಗಳನ್ನು ಖುಷಿಪಡಿಸೋಕ್ಕೆ ಪೂಜಾ ಪುಣ್ಯ ಕಾರ್ಯಗಳನ್ನು ಮಾಡಬಹುದು, ಅದು ತೊಂದರೆ ಅಲ್ಲ. ಆದರೆ ಮುಹೂರ್ತ ಕಾರ್ಯಗಳನ್ನ ಮಾಡೋದಲ್ಲ. ಇನ್ನೂ ನ್ಯೂಮರಾಲಜಿ ಪ್ರಕಾರ ತಗೊಂಡ್ರೆ ನಂಬರ್ 8 ಅನ್ನೋದು ಇದು ಶನಿ ಸಂಬಂಧಪಡುವ ವಿಷಯ. ಹೀಗೆ ಕೆಲವರೆಲ್ಲ ನ್ಯೂಮರಾಲಜಿ ಈಗ ಬಂದಂಗೆ ವಸ್ತು ಅಂತ ಮಾಡ್ತಿದ್ದಾರೆ. ಶ್ರೀಹರಿಯ ಕಾಲದಲ್ಲೇ ಕೃಷ್ಣಾವತಾರದಲ್ಲೇ ಅದು ಇತ್ತು. ಯಾಕೆಂತಂದರೆ ಸ್ವಾಮಿಯ ಕಾಲದಲ್ಲಿ ಕೃಷ್ಣಾವತಾರದಲ್ಲಿ ಅಶರೀರಿ ವಾಣಿ ಕಂಸನಿಗೆ ಕೊಟ್ಟಿದ್ದವು ಒಂದು ವಿಷಯ. ಇದನ್ನು ಸರಿಯಾಗಿ ಹೇಳಬೇಕು ಅಂತಂದರೆ, ನಿನ್ನ ತಂಗೆಗೆ ಹುಟ್ಟುವ 8ನೇ ಮಗುವಿನಿಂದ ನಿನಗೆ ಮರಣ ಉಂಟಾಗುತ್ತದೆ ಅಂತ. 8 ಅನ್ನೋದು ಆ ಕಾಲದಲ್ಲಿತ್ತು. ಅಷ್ಟಮಿ ಅನ್ನುವ 8ನೇ ತಿಥಿಯಲ್ಲಿ ಹುಟ್ಟಿದ. ಈ ನಂಬರ್ಗೆ ಸಂಬಂಧಪಡುವ ಗ್ರಹ ಶನಿ. ಶನಿಯ ಅಧಿಪತಿ ಯಾರು ಅಂತಂದರೆ ಯಮ ಮತ್ತು ಪ್ರಜಾಪತಿ. ಹಂಗಾಗಿ ಮರಣ ಅನ್ನೋ ಒಂದು ಟಚ್ ಒಂದು ಅಲ್ಲಿದೆ, ಆದ್ದರಿಂದ ಭಯಪಡೋದುಂಟು. ಟಮಾಸಿಕ್ ಕ್ವಾಲಿಫಿಕೇಶನ್ ಅಂತಂತಾರೆ. ದ ನಂಬರ್ 8 ಈಸ್ ಅಸೋಸಿಯೇಟೆಡ್ ವಿತ್ ಸ್ಯಾಟ್ರನ್. ಹಂಗಾಗಿ ಶನಿ ಅಂದ್ರೇನೆ ಭಯ ನಮಗೆ. ಆದರೂ ಇವತ್ತಿನ ದಿನ ಹೇಗಿದೆ ಅಂತಂದರೆ, ಅಂದರೆ 17ನೇ ತಾರೀಕು ದಿನ ಪೂರ್ತಿ ಆಶ್ಲೇಷ ನಕ್ಷತ್ರ ಬಂದಿದೆ. ಇದು ಒಂದು ವಿಚಿತ್ರವಾದ ದಿನ, ವಿಚಿತ್ರವಾದ ವಿಷಯ. ಶ್ರೀರಾಮನವಮಿಯಲ್ಲಿ ಒಂದೇ ಸಿಂಗಲ್ ನಕ್ಷತ್ರ ಇರೋದು ತುಂಬ ರೇರಲ್ಲಿ ಇರುತ್ತದೆ. ಇವತ್ತು ಆಶ್ಲೇಷ ನಕ್ಷತ್ರ ಬೆಳಗ್ಗೆಯಿಂದ, ಅಂದರೆ ನಾವು ಸೂರ್ಯೋದಯದಿಂದ ನೋಡಬೇಕು. ದಿನ ಪೂರ್ತಿ ಇರೋದರಿಂದ ಒಂದು ಕಡೆ ಕಾರ್ಯಸಿದ್ಧಿ, ಇನ್ನೊಂದು ಕಡೆ ಮಹಾರಿಷ್ಟ. ಆಸ್ಪತ್ರೆ ವಿಷಯಗಳಲ್ಲಿ ಕನ್ಸಲ್ಟ್ ಮಾಡಿಕೊಳ್ಳಿ ಡಾಕ್ಟ್ರನ್ನ. ಆದರೆ ಆಕ್ಷನ್ಗೆ ಇವತ್ತು ಬೇಡ, ಅಂದರೆ ಆಪರೇಷನ್ಗೆ ಇವತ್ತು ಬೇಡ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟವರು ಪೂಜೆ ಪರಿಹಾರ ಮಾಡ್ಕೋಬೋದು. ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ. ಇದು ಜಲರಾಶಿ. ಪ್ರಯಾಣ ಮಾಡುವರು ಸ್ವಲ್ಪ ಗಮನ ಕೊಡಿ ಸಾಕು, ಹೆಚ್ಚಿನ ತೊಂದರೆಗಳಿಲ್ಲ. ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಅಂತಂದರೆ ಬುಧ ಗ್ರಹ. ಬುಧನ ಅಧಿಪತಿ ಯಾರು ಅಂತಂದರೆ ಮಹಾವಿಷ್ಣು. ರಾಮ, ಗೋವಿಂದ, ಗೋಪಾಲ ಅಂತ ಯಾವ ಹೆಸರಿಟ್ಟರೂ ಅವನೇ. ಹಂಗಾಗಿ ಆಶ್ಲೇಷ ನಕ್ಷತ್ರಕ್ಕೂ ಅಂತ ಇವತ್ತೊಂದು ವಿಶೇಷ ದಿನ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಅಂದರೆ ಇವತ್ತು ಗೋಚಾರ ಪ್ರಕಾರ ಅಷ್ಟಮದಲ್ಲಿ 8ರಲ್ಲಿ ಶನಿ ಕೂತಿದೆ. 8 ಅಂತಂದರೆ ನಷ್ಟ, 8 ಅಂತಂದರೆ ಮರಣ.
ಆದ್ದರಿಂದಾಗಿ ಈ ದಿನದಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ತುಂಬ ಭಯಪಡುವಂಥ ದಿನವೂ ಅಲ್ಲ. ಯಾಕೆಂತಂದರೆ ಮಹಾರಿಷ್ಟ ಅಂತಿದೆ, ಕಾಯಿಲೆಗಳು ಬರಬಹುದು ಅಂತ ಊಟದಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಇಲ್ಲ. ಕೆಲವು ಒಳ್ಳೆ ಕಾರ್ಯಗಳು ಮಾಡಿದರೆ ತೊಂದರೆ ಇಲ್ಲ. ಹಿರಿಯರ ಆಶೀರ್ವಾದ ಪಡೆದರೆ ಏನೂ ಇಲ್ಲ. ಗುರುಗಳ ಆಶೀರ್ವಾದ ಪಡೆದರೆ ತೊಂದರೆ ಉಂಟು. ಯಾವಾಗ? ಕೆಟ್ಟ ಗುರುಗಳ ಆಶೀರ್ವಾದ ಪಡೆದಾಗ. ಗುರುಗಳು ಅಂತಂದರೆ ಎಣ್ಣೆ ಹೊಡ್ಕೊಂಡು ನಾನೂ ಆಶೀರ್ವಾದ ಮಾಡ್ತೀನಿ ಅಂತಂದರೆ, ಕೆಟ್ಟ ಕೆಲಸಗಳು ಮಾಡಿಕೊಂಡು ಆಶೀರ್ವಾದ ಮಾಡ್ತೀನಿ ಅಂತಂದರೆ ಶುಭವಲ್ಲ. ಹಂಗಾಗಿ ಇವತ್ತಿನ ದಿನ ಖಂಡಿತವಾಗಿಯೂ ನವಮಿ ತಿಥಿಯು ಬಂದಿರೋದರಿಂದ ಪೂಜೆ ಮಾಡುವ ಕಾರ್ಯಗಳಿಗೆ ಖಂಡಿತ ದೇವರ ಅನುಗ್ರಹ ಉಂಟು. ಅದು ಅಲ್ಲದೆ ಇವತ್ತು ಶೂಲ ಯೋಗ ಬಂದಿದೆ, ಕೌಲವ ಕರಣ ಬಂದಿದೆ. ಇವತ್ತಿನ ಸೂರ್ಯೋದಯ 6 ಗಂಟೆ 6 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಅಂದರೆ 6 ಗಂಟೆ 6 ನಿಮಿಷಕ್ಕೂ ಉದಯ ಆಗುತ್ತೆ ಅಂದರೆ ಸಂಜೆ ಬೇಗನೆ ಸನ್ಸೆಟ್ ಅನ್ನುವ ಸೂರ್ಯ ಅಸ್ತಮನ ಬರುತ್ತದೆ 6:33ಗೆ. ಫಸ್ಟ್ ನಾವು ಹೇಳಿದಂತೆ ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಆಶ್ಲೇಷ ನಕ್ಷತ್ರ ಪಾದಗಳು ಬೆಳಗ್ಗೆ 6 ಗಂಟೆ 6 ನಿಮಿಷದಿಂದ 11:54ವರೆಗೂ ಆಶ್ಲೇಷ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 6:33ವರೆಗೂ ಆಶ್ಲೇಷ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 1:14ವರೆಗೂ ಆಶ್ಲೇಷ ನಕ್ಷತ್ರ 3ನೇ ಪಾದ. ರಾತ್ರಿ 1:14 ಮೇಲೆ ನಾಳೆಯವರೆಗೂ ಆಶ್ಲೇಷ ನಕ್ಷತ್ರವಿದೆ. ನಾಳೆ ಅಂತಂದರೆ 18ನೇ ತಾರೀಕು ಅಂದರೆ ಗುರುವಾರ. ನಾಳೆ ಬೆಳಗ್ಗೆ ಬರೀ 7 ಗಂಟೆ 57 ನಿಮಿಷದವರೆಗೂ ಮಾತ್ರ ಆಶ್ಲೇಷ ನಕ್ಷತ್ರ. ಆಮೇಲೆ ಮಕಾ ನಕ್ಷತ್ರ ಬರುತ್ತದೆ. ನಾಳೆ ಆಶ್ಲೇಷ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಲಾಭವೂ ಉಂಟು. ಆ ನಂತರ ಅಮೃತವು ಸ್ವಲ್ಪ ಧನಕ್ಷಯ ಅಂತ ಬರುತ್ತದೆ. ಹಣಕಾಸಿನ ವಿಷಯದ ಮಾತ್ರ ಗಮನ ಕೊಡಬೇಕು. ಇವತ್ತು ಮತ್ತೆ ನೋಡಿದ್ರೆ ಇವತ್ತಿನ 100% ದೋಷಗಳನ್ನ ನೋಡೋಣ, 100% ಶುಭವನ್ನು ನೋಡೋಣ. 100% ಚೆನ್ನಾಗಿದೆಯಾ ಅಂತಂದರೆ 6 ಗಂಟೆ 6 ನಿಮಿಷದಿಂದ 7:37ವರೆಗೂ ಶುಭವೇ. 9:14ರಿಂದ 11:52 ಶುಭವೇ. ಅದೇ ಮಧ್ಯಾಹ್ನ 1:55ರಿಂದ 3:12 ಮಧ್ಯಾಹ್ನದವರೆಗೂ ಶುಭವಾಗಿದೆ, PM ವರೆಗೂ. ಸಂಜೆ 4 ಗಂಟೆ 13 ನಿಮಿಷದಿಂದ 7 ಗಂಟೆ 28 ನಿಮಿಷದವರೆಗೂ ಶುಭವಾಗಿದೆ. ಮತ್ತು ರಾತ್ರಿ 9 ಗಂಟೆ 18 ನಿಮಿಷದಿಂದ ಲೆಕ್ಕಕ್ಕೆ ತಗೊಂಡ್ರೆ ಬೆಳಗಿನ ಜಾವ 4 ಗಂಟೆ 37 ನಿಮಿಷದವರೆಗೂ ಶುಭವಾಗಿದೆ. ಆದರೆ 4:39 ಮೇಲೆ ಬೆಳಗ್ಗೆ ಸೂರ್ಯೋದಯದವರೆಗೂ ವಿಷಕಾಲವಿದೆ. ಆದ್ದರಿಂದ ಏನಾರು ಮಾಡಬೇಕು ಅಂತಂದರೆ ಇವತ್ತು ಒಳ್ಳೆ ಟೈಮು ಅಂತ ನಾವು ಯಾವುದನ್ನು ಕೊಟ್ಟಿದ್ದೀವೋ ಅದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಮತ್ತು ಇವತ್ತು ಅಶುಭ ದಿನ ಅಂತಂದರೆ ಧನುಸು ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಧನುಸು ರಾಶಿಯವರು ಗಮನ ಕೊಡಿ. ಇದರಲ್ಲಿ 7 ಗಂಟೆ 39 ನಿಮಿಷದಿಂದ 9:12ವರೆಗೂ ಯಮಗಂಡ ಕಾಲವಿದೆ. 12:19ರಿಂದ 1:53ವರೆಗೂ ರಾಹು ಕಾಲ. ದುರ್ಮುಹೂರ್ತ ಇನ್ನೂ ಮುಗಿದಿರಲ್ಲ, 12:44ವರೆಗಿದೆ. ಅಷ್ಟರಲ್ಲೇ ರಾಹು ಕಾಲವು ಸ್ಟಾರ್ಟ್ ಆಗಿರುತ್ತದೆ. ಹಾಗಾಗಿ ಇದರಲ್ಲಿ 12:19ರಿಂದ 12:44ವರೆಗೂ ಅಧಿಕವಾದ ದೋಷವಿರುವ ಸಮಯ. ಮತ್ತು 3 ಗಂಟೆ 14 ನಿಮಿಷದ ಮೇಲೆ ಸಂಜೆ 4 ಗಂಟೆ 11 ನಿಮಿಷದವರೆಗೂ ಮೃತ್ಯು ಇರುತ್ತದೆ. ಸಂಜೆ 7:30 ಮೇಲೆ ರಾತ್ರಿ 9:16ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ವಲ್ಪ ಗಮನ ಕೊಡಿ ಆ ಟೈಮ್ಗೆ. ಬೆಳಗಿನ ಜಾವ 4 ಗಂಟೆ 39 ನಿಮಿಷದ ಮೇಲೆ ಸೂರ್ಯನು ಉದಯವಾಗುವ 6:05ವರೆಗೂ ವಿಷಕಾಲ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇದರಲ್ಲಿ 100% ಶುಭವಾಗಿ ಅಶುಭವಾಗಿರುವಂಥ ಸಮಯವೆಲ್ಲ ನೋಡೋದಾಯಿತು. ಇನ್ನು ಕೆಲವರು ಗುಳಿಕೆ ಕಾಲ, ಅಭಿಜಿತ್ ಮುಹೂರ್ತ ಈ ರೀತಿಯೆಲ್ಲ ಬರ್ತಿವೆ. ಅಭಿಜಿತ್ ಮುಹೂರ್ತ ಇದೆಯಾ ಅಂತ ನೋಡೋಕೆ ಹೋದರೆ ಇವತ್ತಿನ ಅಭಿಜಿತ್ ಮುಹೂರ್ತ ಶುಭಕರವಾಗಿಲ್ಲ. ಆದ್ದರಿಂದ ಅಭಿಜಿತ್ ಮುಹೂರ್ತ ಕಾಲದಲ್ಲಿ ಮಾಡಬಹುದಾ ಅಂತ ಯೋಚನೆ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ದೇವಸ್ಥಾನ ಪೂಜಾರಿಗಳು ಅಂದರೆ ಬ್ರಾಹ್ಮಿನ್ಸ್
ಅಭಿಜಿತ್ ಮುಹೂರ್ತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ. ಆದರೂ ಇದರಲ್ಲಿ ನಾವು ಗಮನಿಸುವಂಥ ವಿಷಯ ಏನು ಅಂತಂದರೆ, ಅಭಿಜಿತ್ ಇಲ್ಲದೇ ಇರೋದರಿಂದ ಕೆಲವು ಕಾರ್ಯಗಳನ್ನ ಶುಭ ಕಾರ್ಯ ಅಂತ ತಿಳಿದು ಶುಭ ಸಮಯದಲ್ಲಿ ಮಾಡ್ತೀವಿ ಅಂತ ತಿಳಿದು ಅಭಿಜಿತ್ ಮುಹೂರ್ತ ಅಂತ ಪರ್ಟಿಕ್ಯುಲರ್ ಟೈಮಿಂದ ಪರ್ಟಿಕ್ಯುಲರ್ ಟೈಮ್ವರೆಗೆ ಇರ್ತದೆ ಅಂತ ತಿಳ್ಕೊಂಡು ನಾವಾಗಿ ಮಾಡಿದರೆ ಉಪಯೋಗ ಇಲ್ಲ, ಅಷ್ಟೇ ಕೆಡಿಸ್ತದೆ ಅಂತಲ್ಲ. ಈ ರೀತಿಯಾಗಿ ವಿಷಯಗಳನ್ನ ತಿಳ್ಕೊಳ್ಳಿ. ಇವತ್ತಿನ ದಿನ ಪ್ರಕಾರ ಪೂರ್ತಿ ದಿನವೂ ಆಶ್ಲೇಷ ನಕ್ಷತ್ರವಿದೆ. ಇವತ್ತಿನ ದಿನ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಪರಮಮಿತ್ರ ಧಾರೆಯೂ ಉಂಟು, ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆ ಇದೆ, ಆದರೂ ರೋಗ ಭಯ ಉಂಟು, ಎಚ್ಚರ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ತೀರ್ಮಾನ ಮಾಡೋದನ್ನು ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಬಹುದು, ಉತ್ತಮ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್, ಆದರೂ ಎಂದಿನಂತೆ ಬರುವ ಲಾಭಕ್ಕೂ ತೊಂದರೆ ಇಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಅನುಕೂಲವೂ ದ್ರವ್ಯ ಲಾಭವೂ ಇದೆ. ಈ ದಿನ ಖಂಡಿತವಾಗಿ ಅನುಕೂಲದ ದಿನವಿದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ ಧನಹಾನಿ. ಹಂಗಾಗಿ ಮಿಥುನ ರಾಶಿಯಲ್ಲಿ ಬರುವ ಮೃಗಶೀರ್ಷ ನಕ್ಷತ್ರವು ಇನ್ನೂ ಜಾಸ್ತಿ ಎಚ್ಚರವಾಗಿರಬೇಕಾಗ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು ಧನಹಾನಿಯು ಎರಡೂ ಇದೆ. ಆರೋಗ್ಯದಲ್ಲಿ ಚೇತರಿಸಿಕೊಳ್ತೀವಿ, ಆದರೂ ಹಣಕಾಸು ಕಳ್ಕೊಳ್ಳುವಂಥ ದಿನವಿದೆ, ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 1, 2, 3 ಪಾದಗಳು, ವಿಪತ್ತು ಧನಹಾನಿ ಎಲ್ಲ ಉಂಟು. ವೇಸ್ಟ್ ಖರ್ಚುಗಳಾಗುತ್ತದೆ. ಹಂಗಾಗಿ ಕೈಯಲ್ಲಿ ಇರೋದನ್ನೆಲ್ಲ ಖರ್ಚು ಮಾಡಬೇಡಿ, ಅವಸರಕ್ಕೆ ಇಟ್ಕೊಳ್ಳಿ, ಎಮರ್ಜೆನ್ಸಿಗೆ ಇಟ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಇದೇ ರೀತಿಯಲ್ಲೇ ವಿಪತ್ತು ಅಂತ ಇರೋದರಿಂದ ಎಚ್ಚರ. ಆದರೂ ಹಳೆ ಕಾಯಿಲೆಗಳಲ್ಲಿ ಇರುವವರು ಸ್ವಲ್ಪ ಮಾತ್ರೆ ಕರೆಕ್ಟಾಗಿ ತಗೊಳ್ಳೋವರಿಗೆ ಇವತ್ತು ಸ್ವಲ್ಪ ರಿಲೀಫ್ ಸಿಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಖಂಡಿತ ಶುಭಕರವಾಗಿ ಕಾಣುತ್ತದೆ. ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ, ಶರೀರ ಸುಖ ಪರವಾಗಿಲ್ಲ, 50% ಚೆನ್ನಾಗಿರುತ್ತದೆ. ಮಕ ನಕ್ಷತ್ರ ಸಿಂಹರಾಶಿ, ಪರಮಮಿತ್ರ ತಾರೆಯಾಗಿ, ಅದೇ ಸಮಯದಲ್ಲಿ ಸ್ವಲ್ಪ ವ್ಯಯಗಳು ಉಂಟು, ವ್ಯಯಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ವ್ಯಯಗಳಿದೆ, ಆದ್ದರಿಂದಾಗಿ ಗಮನ ಕೊಡಲೇಬೇಕು ಯಾವ ಕಾರ್ಯದಲ್ಲೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ, ಹಾಗಾಗಿ ಶುಭದಿನವಾಗಿದೆ ಇದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ ತಾರೆ, ಶುಭವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ ತಾರೆ, ಆದರೂ ಮಾಡ್ತಾ ಇರುವ ಕೆಲಸಗಳಿಗೆ ತೊಂದರೆ ಏನೂ ಇಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಕ್ಷೇಮ ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ವಿಪತ್ತಿದೆ, ಹುಷಾರಾಗಿರಿ, ಜಾರುವ ಬೀಳುವ ದಿನವಿದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು, ಕಾರ್ಯತಡೆ, ಅಷ್ಟೊಂದು ಚೆನ್ನಾಗಿಲ್ಲ, 20% ಕೂಡ ಚೆನ್ನಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಉಂಟು, ಕಾರ್ಯ ಸ್ವಲ್ಪ ಅಡೆತಡೆ ಬರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ, ಕಾರ್ಯತಡೆ ಉಂಟು, ಬುಧಗ್ರಹ ಶಾಂತಿ ಮಾಡಿಕೊಳ್ಳಿ, ಚೆನ್ನಾಗಿರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮಮಿತ್ರಧಾರೆಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ. ಪರರಿಂದ ಮಿತ್ರರಿಂದ ಸಹಾಯ ಉಂಟು, ಅವರ ಕಡೆ ಸಹಾಯ ಪಡೆದು ನಿಮ್ಮ ಕಾರ್ಯಗಳನ್ನ ಮಾಡ್ಕೋಬೋದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಅದೇ ಸಮಯದಲ್ಲಿ ರೋಗ ವೃದ್ಧಿಯೂ ಉಂಟು, ಔಷಧಿನ ಕರೆಕ್ಟಾಗಿ ತಗೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಉಂಟು, ಆದ್ದರಿಂದ ಬುಧಗ್ರಹ ಪೂಜೆಯನ್ನು ಮಾಡಿಕೊಳ್ಳಿ. ಸರ್ಪ ಪೂಜೆ, ಸರ್ಪ ಪಾರಾಯಣ ಮಾಡ್ಕೋಬೋದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಬಿಟ್ಬಿಡಿ, BP ಮಾತ್ರನ ಕರೆಕ್ಟಾಗಿ ತಗೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ಎಚ್ಚರವಾಗಿ ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, 3 ಮತ್ತು 4ನೇ ಪಾದಗಳು, ಇದು ಅದೇ ರೀತಿಯಲ್ಲೇ ಇದೆ, ಆದರೂ ಶತ್ರು ಕಾಟ ಇವತ್ತಿರಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ,
ಕ್ಷೇಮ ಉಂಟು, ಶತ್ರುನಾಶ ಉಂಟು. ನಿಮಗೆ ಇದು ಶುಭ ದಿನವಾಗಿದೆ. ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅಷ್ಟೊಂದು ಒಳ್ಳೆಯ ದಿನವಲ್ಲ. ಏಟು ಗಾಯಗಳು ಜಾರುವ ದಿನವಾಗಿದೆ, ನೋಡ್ಕೊಂಡು ಮಾಡಿ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅಂದರೆ 4ನೇ ಪಾದ. ವಿಪತ್, ಕಾರ್ಯವಿಘ್ನ ಇದೆಲ್ಲ ಕೂಡಿ ಬರೋದರಿಂದ ಖಂಡಿತವಾಗಿ ಎಚ್ಚರ. ಅದರಲ್ಲೂ ಡೇಟ್ ತೊಗೊಂಡ್ರೆ ನ್ಯೂಮರಾಲಜಿ ಪ್ರಕಾರ 1, 7, 8 ಬರುತ್ತದೆ. ಗಮನ ಕೊಡಬೇಕು. ಶನಿದೇವರನ್ನು ಪ್ರಾರ್ಥನೆ ಮಾಡೋದು ಕೂಡ ಉತ್ತಮವೇ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತಿದೆ, ಆದ್ದರಿಂದ ಅಷ್ಟೊಂದು ಕೆಟ್ಟ ದಿನ ಅಂತ ಇಲ್ಲ, ಒಳ್ಳೆಯ ದಿನವೇ. ರೇವತಿ ನಕ್ಷತ್ರ ಮೀನರಾಶಿ ಜನ್ಮತಾರೆ, ಕಾರ್ಯವಿಘ್ನಗಳು ಉಂಟು. ಕುಲದೇವತಾ